ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ಪದ್ಧತಿ ಪ್ರಬಂಧದ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ. ಆಹಾರವು ಎಲ್ಲ ಜಾತಿಗಳ ಅಸ್ತಿತ್ವಕ್ಕೆ ಪ್ರಮುಖ. ಆಹಾರವು ಎಲ್ಲ ಜಾತಿಗಳ ಅಸ್ತಿತ್ವಕ್ಕೆ ಪ್ರಮುಖ ಹಾಗೂ ಅವಶ್ಯಕತೆಯಾಗಿದೆ. ಆದರೆ ಆಹಾರವನ್ನು ಹೇಗೆ ಬೆಳೆಸಲಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವೆಲ್ಲವೂ ಕೃಷಿ ಪದ್ಧತಿಯಿಂದಾಗಿ ಸಂಭವಿಸುತ್ತದೆ. ಸಣ್ಣ ಜಮೀನುಗಳನ್ನು ಆಹಾರ ಬೆಳೆಯಲು ಬಳಸಲಾಗುತ್ತದೆ. ಅದು ಪ್ರಾಣಿಗಳಿಗೆ ಮಾತ್ರವಲ್ಲದೆ ಮನುಷ್ಯರಿಗೂ ಪೋಷಣೆಯನ್ನು ನೀಡುತ್ತದೆ. ಪ್ರಾಚೀನ ಕಾಲದಿಂದಲೂ ಉತ್ತಮ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ವಿವರಣೆ: ಆಹಾರ ಪೂರೈಕೆಯ ಸರಪಳಿಯನ್ನು ಸುಧಾರಿಸಲು ಭಾರತದಂತಹ ದೇಶಕ್ಕೆ ಉತ್ತಮ ಕೃಷಿ ಪದ್ಧತಿಗಳನ್ನು ಅಳವಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಇದಲ್ಲದೆ ಕೃಷಿಯನ್ನು ಸುಲಭ, ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಕೃಷಿ ಪದ್ಧತಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಳಗಿನ ಲೇಖನದಲ್ಲಿ ನಾವು ಆಹಾರ ಪದ್ಧತಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದೇವೆ. ಈ ಕೃಷಿ ಪ್ರಕ್ರಿಯೆಗಳು ಎಲ್ಲರಿಗೂ ಆಹಾರವನ್ನು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಕಾರಣವಾಗಿದೆ. ಆಹಾರ ಬೆಳೆಗಳು ಮತ್ತು ಸಸ್ಯಗಳ ಕೃಷಿ ಮತ್ತು ಉತ್ಪಾದನೆ ಮತ್ತು ಆರ್ಥಿಕ ಉದ್ದೇಶಗಳಿಗಾಗಿ ಮತ್ತು ಮಾನವನ ಅಗತ್ಯಗಳಿಗಾಗಿ ಜಾನುವಾರುಗಳನ್ನು ಸಾಕುವುದನ್ನು ಕೃಷಿ ಎಂದು ಕರೆಯಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕೃಷಿಯು ಮಣ್ಣನ್ನು ಬೆಳೆಸುವುದು, ಬೆಳೆಗಳನ್ನು ಉತ್ಪಾದಿಸುವುದು, ಕಾಡಿನ ಗಿಡ ಮರಗಳನ್ನು ನೆಡುವುದು, ಜಾನುವಾರುಗಳನ್ನು ಸಾಕುವುದು ಮತ್ತು ಮೀನುಗಳನ್ನು ಸಾಕುವುದು ಸೇರಿದಂತೆ ಕೃಷಿ ವಿಜ್ಞಾನವು ಮತ್ತು ಕಲೆಯಾಗಿದೆ. ಕೃಷಿಯ ಕೆಲವು ಪ್ರಯೋಜನಗಳು: ಜೀವನೋಪಾಯದ ಮೂಲ, ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ, ಆಹಾರ ಮತ್ತು ಮೇವಿನ ಪೂರೈಕೆ, ಕಚ್ಚಾ ವಸ್ತುಗಳ ಮೂಲ, ವಿದೇಶಿ ವಿನಿಮಯ ಸಂಪನ್ಮೂಲಗಳು, ಉತ್ತಮ ಉದ್ಯೋಗಾವಕಾಶಗಳು. ಕೃಷಿಯ ಪ್ರಮುಖ ಪ್ರಯೋಜನಗಳು. ಕೊನೆಯದಾಗಿ ಉಪಸಂಹಾರ: ಕೃಷಿಯು ಭಾರತಕ್ಕೆ ಕೇವಲ ಒಂದು ಕ್ಷೇತ್ರವಲ್ಲ ಅಥವಾ ಜನರು ಮಾಡುವ ಉದ್ಯೋಗವಲ್ಲ. ಇದು ಭಾರತೀಯರಾದ ನಮಗೆ ಸರಳ ಜೀವನ ವಿಧಾನವಾಗಿದೆ. ಈ ವಲಯವಿಲ್ಲದಿದ್ದರೆ ಈ ದೇಶದಲ್ಲಿ ಜನಸಂಖ್ಯೆಯು ಉತ್ಕರ್ಷ ಮತ್ತು ಆರ್ಥಿಕ ಚಕ್ರಗಳು ಅಕ್ಷರಶಃ ಸ್ಥಗಿತಗೊಳ್ಳುತ್ತವೆ. ಸರಳವಾಗಿ ಹೇಳುವುದಾದರೆ, ಒಬ್ಬ ರೈತ ತನ್ನ ದೇಶಕ್ಕೆ ನೀಡಿದ ಬೆಂಬಲದ ಪ್ರಮಾಣವು ದೇಶವು ತನ್ನ ರೈತನಿಗೆ ನೀಡಿದ ಬೆಂಬಲಕ್ಕಿಂತ ಹೆಚ್ಚು. ಕೃಷಿಯು ನಿಸ್ಸಂದೇಹವಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬು. ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆ ಮತ್ತು ಭಾರತಕ್ಕೆ ಕೃಷಿಯ ಕೊಡುಗೆಯ ಬಗ್ಗೆ ಬರೆಯಲು ಭಾರತದಲ್ಲಿ ಒಂದು ಸರಳ ಕೃಷಿ ಪ್ರಬಂಧವು ಸಾಕಾಗುವುದಿಲ್ಲ. ಕೃಷಿ ಪದ್ಧತಿ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.